ಹೈನುಗಾರಿಕೆ ಇಲ್ಲ ಅಂತಂದ್ರೆ ನನಗೆ ಇಲ್ಲಿ ಪರಿಚಯನೇ ಆತನೇ ಇರಲಿಲ್ಲ. 60 ಹಸು ಐತೆ, ಅದರೊಳಗೆ 25 ಹಸು ಗಬ್ಬಿಂದ ಐತೆ, 40 ಹಸು ಹಾಲು ಕರಿತಾ ಇದೆ. 400 ಲೀಟರ್ ಹೋಗ್ತಾ ಇತ್ತು ಒಂದು ಟೈಮ್ಗೆ. ಪರ್ ಡೇ 800 ಲೀಟರ್. 5 ರೂಪಾಯಿದು ಫ್ರೀ ಉಳ್ಕೊಂತದೆ, ಗೊಬ್ಬರದು ಫ್ರೀ ಉಳ್ಕೊಂತದೆ. ಮಿಕ್ಕಿದ್ದೆಲ್ಲ ಕೊಂಡು ಮಾಡದೆ ತಂದಾಕೆ ಮಾಡ್ತಾ ಇದೀವಿ. ಆದ್ರೂ ನಮಗೆ ಕಾಸು ಅಂತ ಏನು ಅನ್ಸಿಲ್ಲ. ಸಮೃದ್ಧಿ ಒಳಗೆ ನಮ್ಗೆ ಫ್ಯಾಟು ಡಿಗ್ರಿ SNF ಇಂಪ್ರೂವ್ಮೆಂಟ್ ಆಗಿದೆ. ಹಾಲು ಬತ್ತೈತೆ. ಮ್ಯಾಕ್ಸಿಮಮ್ ಏನಿಲ್ಲ ಅಂತಂದ್ರೆ ಒಂದು ದಿವಸಕ್ಕೆ 100-120 ಲೀಟರ್ ಹಾಲು ಜಾಸ್ತಿ ಆಗೈತೆ. ಪ್ರೆಗ್ನೆನ್ಸಿದು ನಮ್ಮಲ್ಲಿ ಸಮಸ್ಯೆ ಇಲ್ಲ. ಈಗ 20 ಹಸ ಡ್ರೈ ಐತೆ, ಅವರೇಜ್ ಹಾಲು 800 ಲೀಟರ್ ಹಾಲು ಇರಲೇಬೇಕು. ಅದಕ್ಕಿಂತ ಒಳಗೆ ಬಂತು ಅಂದ್ರೆ ನಮಗೆ ಲಾಸು. ಒಂದು 4 ತಿಂಗಳು ಹೈಯೆಸ್ಟ್ ಹಾಲು ಇರ್ತದೆ, 1000-1200 ಲೀಟರ್ ಹಾಲು ಬರ್ತದೆ. SNF ಫ್ಯಾಟು ಇಲ್ದಲೇನೆ ಸಿಕ್ಕಾಬಟ್ಟೆ ಜನ ತೊಂದರೆಯಲ್ಲಿದ್ರು. ಸಮೃದ್ಧಿ ನಾನು ಹಾಕಿದ್ಮೇಲೆ, ನನಗಿದ್ದಾದ್ಮೇಲೆ ನಾನು ಇನ್ನೊಬ್ಬರು ರೈತರಿಗೆ ಇಂಟ್ರೊಡ್ಯೂಸ್ ಮಾಡಿ ಅವ್ರಿಗೆ ಸಮೃದ್ಧಿನೇ ಕೊಡಿಸ್ತಾ ಇದ್ದೀನಿ. ಎಲ್ಲ ಈಗ ಅದೇ ಕಂಪಲ್ಸರಿ ಮಾಡ್ಕೊಂಡವ್ರೆ. ನಮ್ಮಲ್ಲಿ ಬೇರೆ ಕಡೆಯಿಂದ ಹೊರಗಡೆಯಿಂದ ಯಾವೂ ತಂದಿಲ್ಲ. ಲೋಕಲ್ ಹಸ್ಗಳೇ ಸೆಕ್ಷನ್ 7 ಮಾಡಿಸ್ಕೊಂಡು ಈಗ ಹೆಣ್ಗಾರು ಹಾಕೊಂಡು ಅವನ್ನ ನಾವು ಸಾಕ್ತಾ ಇದೀವಿ. ಮೊದ್ಲು ಏನು ಮಾಡ್ತೀವಿ, ಹೆಣ್ಗಾರು ಹಾಕ್ದೆ ಅದನ್ನ ಸಾಕಿ ಕಾಲಿಕ್ಬೇಕಲ್ಲಪ್ಪ ಮಾರ್ಬಿಡು ಅಂತ ಹೇಳ್ಬಿಟ್ಟು ಮಾರ್ಬಿಡ್ತಿದ್ದು. ಬ್ರೀಡ್ ಹಸಿನಾಗಿ ನಾವೇ ಕರುಗಳು ಮಾಡ್ಕೊಂತ ಇದ್ವಿ. ಕರು ಸಾಕಾಣಿಕೆಗೆ ಖರ್ಚು ಲೆಕ್ಕ ಆಗ್ತಾ ಇಲ್ಲ. ಅದ್ರ ಜೊತೆಲೆ ಅದ್ ನಡ್ಕೊಂಡು ಹೋಗ್ತಾ ಐತೆ. ಅದೇ ನಮ್ಗೆ ಆದಾಯ. ಕರು ಏನು ಉಳ್ಕೊಂಡವ ಆದಾಯ. 1 ವರ್ಷ ತಾಳ್ಮೆಯಿಂದ ಕಾಯ್ದಿರೋದ್ರಿಂದ ನಮಗೆ ಹೈನುಗಾರಿಕೆ ಒಳಗೆ ರಿಸಲ್ಟ್ ಸಿಕ್ಕಿದೆ. ಕರುಗೇನೆ ಸಪರೇಟ್ ಫೀಲ್ಡ್ ಕೊಡ್ತಾ ಇದೀವಿ. ಕರುಗೆ ಸರ್ 25 ದಿವಸದಿಂದ ಹಿಡಿದು 6 ತಿಂಗಳವರೆಗೂ ಕಾಪ್ ಸ್ಟಾರ್ಟರ್ ಕೊಡ್ತೀವಿ. 6 ತಿಂಗಳಾದ್ಮೇಲೆ ಕಾಪ್ ಗ್ರೋವರ್ ಕೊಡ್ತೀವಿ. 7 ತಿಂಗಳು ಗಬ್ಬದವರೆಗೂ ಅದನ್ನೇ ಕಂಟಿನ್ಯೂ ಯೂಸ್ ಮಾಡಿರ್ತೀವಿ. 3 ವಾರದಿಂದ 6 ತಿಂಗಳವರೆಗೂ ಕಾಪ್ ಸ್ಟಾರ್ಟ್ರೆ. 6 ತಿಂಗಳಾದ್ಮೇಲೆ ಗ್ರೋವರು. ಗೋದ್ರೇಜ್ ಫೀಲ್ಡ್ ಕೊಟ್ಟ ಮೇಲೆ ಆ ಕರುಗಳು ಇಂಪ್ರೂವ್ಮೆಂಟ್ ಇರೋದು. ಈಗ 25 ಕರು ರೆಡಿ ಆಗಿವೆ. 25 ಕರಿಗೂ ಅದನ್ನೇ ಆಗ್ತಾ ಇರೋದು. ಗೊತ್ತಿಲ್ಲದಲ್ಲೇ ಇದನ್ನ ಕರು ಮಾಮೂಲಿ ಫೀಲ್ಡ್ ಕೊಡ್ತಾವ್ರೆ. ಸಾಕ್ಬೇಕು, ಕರು ಹುಟ್ಟೈತು ಒಂದು ಮನೆಗೆ ಸಾಕ್ಬೇಕು, ಸಾಕ್ಕೊಂಡು ಹೋಗ್ತಾವ್ರೆ ಅಷ್ಟೇ. 1-2 ಇರೋ ಅಂಥದ್ದು. ನಮ್ಮ ಪಾರಾಮರ್ಸ್ಗಳು ಏನು ಮಾಡ್ತಾರೆ, ಕರು ಹುಟ್ಟಿದ್ರೆ ಹಾಲಿಕ್ಬೇಕು ಅಂತ ಹೇಳ್ಬಿಟ್ಟು ಫೀಲ್ಡ್ ಕೊಡಬೇಕು, ಖರ್ಚು ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಕರುಗಳು ಮಾರ್ಕೊಂತಾವ್ರೆ. ಕರು ಸಾಕಾಣಿಕೆ ನಾವು ಮಾಡೋದ್ರಿಂದ 1 ವರ್ಷಕ್ಕೆ ಕರು ನಮ್ಮ ಹಸಿನ ಜೊತೆಲೇ ಬೆಳ್ಕೊಂಡಿರ್ತದೆ. ಅದು ನಮಗೆ ಫ್ರೀ ಉಳ್ಕೊಂಡಂಗೆ ಆಗ್ತದೆ. ಕರು ಉಳ್ಕೊಳೋದು ಅದೇ ನಮ್ಗೆ ಆದಾಯ. ವರ್ಷಕ್ಕೆ ಒಂದು ಕರ ಫ್ರೀಯಾಗಿ ಉಳ್ಕೊಂತು ಅಂದರೆ 1 ಲಕ್ಷ ದುಡ್ಡು ವಾಪಸ್ ಬಂದಂಗೆ. ಇನ್ನೆಷ್ಟು ವರ್ಷಕ್ಕೆ ಅದೇ ನಮಗೆ ಒಂದು ಹಸು ಆಗಿರ್ತದೆ. ಈ ಕರುಗಳು ಸಾಕಾಣಿಕೆ ಮಾಡಲೇಬೇಕು ಅಂತ ಈ ಕರುಗಳು ಸಾಕಾಣಿಕೆ ಮಾಡ್ತಾ ಇರೋದು. ಈ 1 ವರ್ಷದಿಂದ ಈಗ 25 ಕರು ಬೆಳೆಸ್ಕೊಂಡಿದ್ದೀವಿ. ಇನ್ನೊಂದು ವರ್ಷಕ್ಕೆಲ್ಲ 25 ಹಸು ಆಗಿರ್ತದೆ. 6 ತಿಂಗಳು ಕರುನೇ ಈಗ ಮೊನ್ನೆ 55,000ಕ್ಕೆ ಕೊಟ್ಟಿದ್ದೀನಿ. ಅದು ನೋಡೋಕೆ ಒಂದೇ ಥರ ಇರ್ತದೆ, ಅದರೊಳಗೆ ಅಂಶಗಳೇ ಬೇರೆ ಇರ್ತದೆ. ಫೀಲ್ಡ್ ತಿಂದರೆ ಸೈನಿಂಗೇ ಬೇರೆ, ಆ ಮಾಮೂಲಿ ಫೀಲ್ಡ್ ತಿಂದರೆ ಬೆಳವಣಿಗೆನೇ ಬೇರೆ. 6 ತಿಂಗಳು ಕರು 3 ತಿಂಗಳಿಗೆ ಬೆಳವಣಿಗೆ ಬರುತ್ತೆ. ಎಲ್ಲ ಇದರೊಳಗೆ ಬರೋದ್ರಿಂದ ಕರುಗಳಿಗೆ ಏನೂ ಅವಶ್ಯಕತೆ ಇರಲ್ಲ. ಇದೊಂದು ಫೀಲ್ಡ್ ಒಂದು ಕೊಟ್ಟರೆ ಸಾಕು. ನಮ್ದು 20 ಕರೀತದೆ, 40 ಕರೀತದೆ ಅಂತ ಕೊಡಬೇಕಾದ್ರೆ ಹೇಳ್ತಾರೆ. ಇಲ್ಲಿ ತಂದು ಕರಿಬೇಕಾದ್ರೆ ಅದು 10 ಲೀಟ್ರ್ 15 ಲೀಟ್ರ್ ಕರೆಯೋದು. 4 ಲಕ್ಷ 5 ಲಕ್ಷ ಕೊಟ್ಟು ತರಿಸಿ ಇದು ಮಾಡ್ಕೊಳೋ ಬದಲು ಇಲ್ಲೇ ನಮ್ಮದ್ರಾಗೆ ಯಾಕೆ ಕರಿಬಾರ್ದು? ಒಂದು ಕಟ್ಕೊಳ್ಳೋದಕ್ಕೆ 2 ಕಟ್ಕೊಂಡಿರ್ತೀವಿ. ಅದೇ 4 ಲಕ್ಷ ಕೊಟ್ಟರೆ ತಂದು ಮಾರಬೇಕು ಅಂದರೆ 2 ಲಕ್ಷನೇ. ಈ ಫೀಲ್ಡ್ ಹಾಕೋದ್ರಿಂದ ನಮಗೆ ಫ್ಯಾಟು SNF ಇಂಪ್ರೂವ್ಮೆಂಟ್ ಐತೆ. ಸರ್ ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಪರಿಚಯ ಮಾಡ್ತೀವಿ ಸರ್. ನಾವು ಹೊನ್ನೋಡಿಕೆ VG ಸುರೇಶ್ ಅಂತ. ಎಷ್ಟು ವರ್ಷದಿಂದ ಹೈನುಗಾರಿಕೆ ಮಾಡ್ತಾ ಇದ್ದೀರಾ? ಹಾಲೆ 20 ವರ್ಷದಿಂದ. ಯಾವ ಥರ ಶುರು ಮಾಡಿದ್ರಿ ಸರ್? ನಾವು ಫಸ್ಟು ಸ್ಟಾರ್ಟಿಂಗು 1-2ರಿಂದ ಶುರು ಮಾಡ್ದೋ. ಮಾಮೂಲಿ ಮನೆಗೆ ಅಂತ ಶುರು ಮಾಡ್ದೋ. ಆಮೇಲೆ ಒಂದೊಂದೇ ಜಾಸ್ತಿ ಆತ ಬಂತು. ಜಾಸ್ತಿ ಆದಮೇಲೆ ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಜಾಸ್ತಿ ಮಾಡಲೇಬೇಕು ಅಂತ ಅದನ್ನೇ ಮುಂದಕ್ಕೆ ರೂಢಿ ಮಾಡಿಸ್ಕೊಂಬಂದು. ಸ್ಟಾರ್ಟಿಂಗು ಲಾಸು ಅನ್ನಿಸ್ತು. ಜಾಸ್ತಿ ಆತ ನಮಗೆ ಅದೇ ಸರಿಪಡಿಸ್ತದೆ ಅನ್ನಂಗಾಯಿತು. ಏಕೆಂದರೆ ಹೈನುಗಾರಿಕೆ ಇಲ್ಲ ಅಂತಂದ್ರೆ ನನಗೆ ಇಲ್ಲಿ ಪರಿಚಯನೇ ಆತನೇ ಇರಲಿಲ್ಲ. ಜನ ಇವತ್ತು ಇದೇ ಇರ್ತಿರಲಿಲ್ಲ. ಹೈನುಗಾರಿಕೆಯಿಂದಲೇ ನಾವು ಇಷ್ಟೆಲ್ಲ ಮಾಡ್ಕೊಂಡಿರೋದು. ಹೈನುಗಾರಿಕೆಯಿಂದಲೇ ಇಷ್ಟು ಇಂಪ್ರೂವ್ಮೆಂಟ್ ಆಗಿರೋದು ಅಷ್ಟೇ. ಇದು ಅಷ್ಟೇ. ಈಗ 60 ಹಸು ಐತೆ, ಅದರೊಳಗೆ 25 ಹಸು ಗಬ್ಬಿಂದ ಐತೆ, 40 ಹಸು ಹಾಲು ಕರಿತಾ ಇದೆ. 400 ಲೀಟ್ರ್ ಹೋಗ್ತಾಯಿತ್ತು ಒಂದು ಟೈಮ್ಗೆ. ಪರ್ ಡೇ 800 ಲೀಟ್ರು. ನಿರ್ವಹಣೆ ಎಲ್ಲ ಯಾವ ಥರ ಇರ್ತದೆ? ನಿರ್ವಹಣೆ ಡೈಲಿ ಮಾಮೂಲಿ ಸರ್. ಬೆಳಗ್ಗೆ ಸಾಯಂಕಾಲ ಕೆಲಸ ಇರುತ್ತೆ. ಮಾಮೂಲಿ ಲೇಬರು ನಮಗೇನು 20 ವರ್ಷದಿಂದಲೂ ಲೇಬರ್ ಏನಿರಲಿಲ್ಲ. ನಾವೇ ಸ್ವಂತ ಮಾಡ್ಕೊತಿದ್ದೋ. ಈಗ 2-3 ವರ್ಷದಿಂದ ಲೇಬರ್ ನಿಂತ್ಕೊಂಡು ಕೆಲಸ ಮಾಡಿಸ್ಕೊತಾ ಇದ್ದೀವಿ. ಲೇಬರ್ಗೂ ಸ್ಯಾಲ್ರಿ ಕೊಟ್ಟು ನಾವು ಮಾಡ್ಕೊಂಡು ನಮಗೂ ಏನೋ ತಿಂಗಳಿಗೆ ಅಷ್ಟು ಉಳಿತಾಯ ಆಗ್ತಾಯಿದೆ. 5 ರೂಪಾಯಿ ಕಾಸು ಬರೋದು, 5 ರೂಪಾಯಿದು ಫ್ರೀ ಉಳ್ಕೊತದೆ, ಗೊಬ್ಬರದು ಫ್ರೀ ಉಳ್ಕೊತದೆ. ಇನ್ನು ಮಿಕ್ಕಿದ್ದೆಲ್ಲ ಕೊಂಡು ಮಾಡೋದೆ. ನಾವೇನು ಬೆಳೆದು ಅಂತ ಏನು ತಂದಾಕೆ ಮಾಡ್ತಾಯಿದ್ದೀವಿ. ಆದ್ರೂ ನಮಗೆ ಲಾಸು ಅಂತ ಏನು ಅನಿಸಿಲ್ಲ. ನಮ್ಮ ವ್ಯವಹಾರಕ್ಕೂ ಏನೋ ಎಷ್ಟೋ ಕೆಲಸ ಉಳಿತಾಯಿದೆ. ಸರ್, ಮೇವು ಬೆಳಿಗ್ಗೆ ತಿಂಡಿ ಕೊಡ್ತೀವಿ, ತಿರ್ಗಾ ಸಾಯಂಕಾಲ ತಿಂಡಿ ಕೊಡ್ತೀವಿ. ಬೆಳಗ್ಗೆ ಫಸ್ಟ್ ತಿಂಡಿ ಕೊಟ್ಬಿಟ್ಟು ಹಾಲು ಕರಿತೀವಿ. ಹಾಲು ಕರೆದಿಂದ ತಿಂಡಿ ಕೊಟ್ಟು ಆದಂಗೆ ಮೈ ತೊಳೆದು ಹಾಲು ಕರಿತೀವಿ. ತಿರ್ಗಾ 10 ಗಂಟೆಗೆ ಮೇವು ಕೊಡ್ತೀವಿ. ತಿರ್ಗಾ ಸಂಜೆಗೆ ತಿಂಡಿ ಕೊಟ್ಟು ಮೈ ತೊಳೆದು ಹಾಲು ಕರಿತೀವಿ, ತಿಂಡಿ ಕೊಡ್ತೀವಿ ಅಷ್ಟೇ. 2 ಟೈಮ್ ತಿಂಡಿ ಕೊಡ್ತೀವಿ ಅಷ್ಟೇ. ತಿಂಡಿಯಲ್ಲಿ ಏನೇನು ಕೊಡ್ತೀವಿ? ಹಿಂಡಿ, ಬೂಸ, ಫೀಲ್ಡು, ಚಕ್ಕೆ ಬೂಸ, ಸೈಲೇಜ್ 10 kg ಒಂದು ದಸಿಗೆ ಸೈಲೇಜು. ಒಂದು ಟೈಮ್ಗೆ 10 kg, ದಿವಸಕ್ಕೆ 20 kg ಸೈಲೇಜ್ ಅಷ್ಟೇ. 2 kg ಒಣಲ್ ಕೊಡ್ತೀವಿ. ಮುಂಚೆ ಎಲ್ಲ ಯಾವ ಥರ ಫೀಡ್ ಕೊಡ್ತೀವಿ? ಸರ್, ಮುಂಚೆ ನಾವು ಫೀಡ್ ಕೊಡ್ತಿದ್ದೋ. ಕೊಡಬೇಕಾದ್ರೆ ನಮಗೆ ಫ್ಯಾಟು SNF ಸಮಸ್ಯೆ. ಆಮೇಲೆ ಫೀಲ್ಡ್ ಯೂಸ್ ಮಾಡ್ದೋ. ಅದು ಏನೂ ನಮಗೆ ರಿಸಲ್ಟ್ ಸಿಗಲಿಲ್ಲ. ಇನ್ನು
ಬಂತು. ಇನ್ನು ಯಾವ್ಯಾವ ಫೀಲ್ಡ್ ಚೇಂಜ್ ಆದಾಗೆಲ್ಲ ಬಂದವರೆಲ್ಲ ಒಂದೊಂದು ಹೇಳ್ತಲೇ ಇರ್ತಾರೆ. ಒಂದೊಂದು ತಿಂಗಳು ಹಂತಂತರವಾಗಿ ಕೊಟ್ಟು ನಾವು ಇದೇ ಕೊಟ್ಟರೆ ಇವತ್ತಿಗೆ ರಿಸಲ್ಟ್ ಬರ್ತದೆ ಅಂದರೆ ತಿಂಗ್ಳುಗಟ್ಟಲೆ ಕಾದ ನಾವು ಯಾವುದ್ರಾಗೂ ರಿಸಲ್ಟ್ ಇಲ್ಲ. ಕೊನೆ ಫೈನಲ್ಗೆ ಸಮೃದ್ಧಿ ಅನ್ನೋದು 1 ವರ್ಷದಿಂದ ಯೂಸ್ ಮಾಡ್ತಾಯಿದ್ವಿ. ಸಮೃದ್ಧಿ ಒಳಗೆ ನಮ್ಗೆ ಫ್ಲ್ಯಾಟು ಡಿಗ್ರಿ SNF ಇಂಪ್ರೂವ್ಮೆಂಟ್ ಆಗಿದೆ. ಹಾಲು ಬರ್ತೈತೆ. ಈಗ ನಾವು ಫೀಲ್ಡ್ ಯೂಸ್ ಮಾಡೋದಕ್ಕೂ ಸಮೃದ್ಧಿಗೂ ಮ್ಯಾಕ್ಸಿಮಮ್ ಏನಿಲ್ಲ ಅಂತಂದ್ರೆ ಒಂದು ದಿವಸಕ್ಕೆ 100-120 ಲೀಟ್ರ್ ಹಾಲು ಜಾಸ್ತಿ ಆಗೈತೆ. ಫೀಲ್ಡ್ ರೈಟ್ ಜಾಸ್ತಿ ಆದ್ರೂ ಅಲ್ಲೇದು ಜಾಸ್ತಿ ಆದ್ರೂ ಅಲ್ಲೇ ಎನ್ಕರೇಜ್ ಅಲ್ಲೇ ಐತೆ. ಪ್ರೆಗ್ನೆನ್ಸಿದು ನಮ್ಮಲ್ಲಿ ಸಮಸ್ಯೆ ಇಲ್ಲ. ಈಗ ಏನು 60 ಹಸು ಐತೆ, 60 ಹಸಿನಲ್ಲಿ 35 ಹಸ ಗಬ್ಬು ಐತೆ. 30 ಹಸನೇ ಹಾಲು ಇರೋದು. 35 ಹಸ ಗಬ್ಬು ಅಂದ್ರೆ 4 ತಿಂಗಳು 5 ತಿಂಗಳು ಐತೆ, ಇಲ್ಲ 6 ತಿಂಗಳದೈತೆ. ಈಗ 20 ಹಸ ಡ್ರೈ ಐತೆ. ನಾವೇನು ಮಾಡ್ತೀವಿ ಅಂದರೆ ಡ್ರೈ ಒಂದೇ ಅವರೇಜ್ ಹಾಲು ದಿವಸಕ್ಕೆ 400 ಲೀಟ್ರ್ ಪರ್ ಡೇ 800 ಲೀಟ್ರ್ ಹಾಲು ಇರಲೇಬೇಕು. ಅದಕ್ಕಿಂತ ಒಳಗೆ ಬಂತು ಅಂದ್ರೆ ನಮಗೆ ಲಾಸು. ಹಂಗಾಗಿ ಪರ್ ಡೇ 800 ಲೀಟ್ರ್ ಹಾಲು ಹಾಕ್ತಲೇ ಇದ್ದೀವಿ. ಹಾಲು ಲೆಕ್ಕಕ್ಕೆ ಮಾಡ್ಕೊತೀವಿ. 7 ಕೊಡ್ತಾವ ಮೂಲ್ಗೆ ಹಾಕೊಂತೀವಿ, ಬೇರೆ ಹಾಲು ಕರವು ಕರ್ಕೊತಾ ಇರ್ತೀವಿ. ಈಗ ಅವು ಗಬ್ಬಾಗಿ ಸಿದಾಗ ಅಷ್ಟೊತ್ತಿಗೆ ವೀಕೊಂಡಿರ್ತವೆ. ಹಂಗಾಗ್ತದೆ. ಒಂದು 4 ತಿಂಗಳು ಹೈಯೆಸ್ಟ್ ಹಾಲು ಇರ್ತದೆ. 1200 ಲೀಟ್ರಿಗೆ ಹಾಲು ಬರ್ತದೆ 4 ತಿಂಗಳು. ಆ ಮಧ್ಯದಲ್ಲಿ 3 ತಿಂಗಳು 800, 900, 800, 900 ಕಂಪಲ್ಸರಿ ಇರ್ತದೆ. ಇದರೊಳಗೆ ಮ್ಯಾನೇಜ್ ಮಾಡ್ತಾಯಿದ್ವಿ. ಸರ್, ಈಗ ಗೋಧಿ ಸಮೃದ್ಧಿ ಯೂಸ್ ಮಾಡಿದ್ರೆ ಯಾವ ಥರ ರಿಸಲ್ಟ್ ಇದೆ? ರಿಸಲ್ಟ್ ಫೈನ್ ಐತೆ ಸರ್. ಸಮೃದ್ಧಿ ರಿಸಲ್ಟ್ ಐತಿ. ಆಲ್ಮೋಸ್ಟ್ ನಮ್ಮ ಸುತ್ತ ಪೂರ್ತಿ ಎಲ್ಲರಿಗೂ ಅದನ್ನೇ ಅಡ್ವರ್ಟೈಸ್ಮೆಂಟ್ ಮಾಡಿ ಆಲ್ಮೋಸ್ಟ್ 50% ಎಲ್ಲ ಬರೀ ಸಮೃದ್ಧಿನೇ ಹಾಕ್ಸ್ತಾ ಇರೋದು. ಏಕೆಂದರೆ ಫುಲ್ಲು SNF ಫ್ಯಾಟು ಇಲ್ದಲೇ ಸಿಕ್ಕಾಬಟ್ಟೆ ಜನ ತೊಂದರೆಯಲ್ಲಿದ್ದರು. ಈ ಸಮೃದ್ಧಿ ನಾನು ಹಾಕಿದ್ಮೇಲೆ ನನಗಿದ್ದಾದ್ಮೇಲೆ ನಾನು ಇನ್ನೊಬ್ಬರು ರೈತರಿಗೆ ಅಡ್ವರ್ಟೈಸ್ ಮಾಡಿ ಅವ್ರಿಗೆ ಸಮೃದ್ಧಿನೇ ಕೊಡಿಸ್ತಾ ಇದ್ದೀನಿ. ಇಲ್ಲಿಂದ 20-30 ಕಿಲೋಮೀಟ್ರಿಂದನೂ ಫ್ರೆಂಡ್ಗಳು ಫಾರಮ್ಗೆಲ್ಲ ಸಮೃದ್ಧಿನೇ ಹಾಕ್ಸ್ತಾ ಇರೋದು. ಎಲ್ಲ ಈಗ ಅದೇ ಕಂಪಲ್ಸರಿ ಮಾಡ್ಕೊಂಡವ್ರೆ. HF, ಆಲ್ ಬ್ಲ್ಯಾಕು, ಕ್ರಾಸು. ಆಮೇಲೆ ನಮ್ಮದು ಬ್ರೀಡ್ ಹಸುಗಳು ಯಾವುದೂ ಇಲ್ಲ. ಲೋಕಲ್ ಪರ್ಚೇಸಿಂಗ್ ಅಷ್ಟೇ. ನಮ್ಮ ಹಳ್ಳಿ ರೈತರ ಹತ್ರ ಏನು ಹುಟ್ಟಿರ್ತಾವೆ ಅದೇ ಹಸುಗಳೇ ಹೊರತು ಬೇರೆ ಕಡೆಯಿಂದ ಅಂತಂದಿಲ್ಲ. ಅದೇ ಹಸುಗಳೇ 17-18 ಲೀಟ್ರ್ ಕರಿತೇವೆ, 15 ಲೀಟ್ರ್ ಕರಿತೇವೆ, 10 ಲೀಟ್ರ್ ಕರಿಯೋವೆ, 8 ಲೀಟ್ರ್ ಕರಿಯೋವೆ. ಹೈಯೆಸ್ಟ್ ಹಾಲು ಕರಿತವೆ ತತ್ತೀವಿ ಅಂತ ಅಂದ್ರೆ ಅದೊಂಚೂರು ಎಡವಟ್ ಆಯಿತು ಅಂದರೆ ನಾವು ಕೆಳಗೆ ಬೀಳ್ತೀವಿ. ಈಗ ನಮ್ಗೆ ಇಲ್ಲಿವರೆಗೂ ಯಾವುದೂ ಏನು ಹಸಿಂದು ತೊಂದರೆ ಒಂದು ದಿವಸನೂ ಏನೂ ಆಗಿಲ್ಲ. ಯಾವ ಹೊಸ ಸ್ಕ್ರಾಪ್ ಆಗೋದಾಗಲಿ ಇದಾಗೋದಾಗಲಿ ಆಗಿಲ್ಲ. ಒಂದು ಟೈಮ್ಗೆ 15 ಲೀಟ್ರು ಅವರೇಜು. 15 ಲೀಟ್ರ್ ಒಳಗಡೆನೆ 15 ಲೀಟ್ರ್ ಒಳಗಡೆ ನಾವು 15 ಲೀಟ್ರ್ ಮೇಲೆ ಕರಿತೀವಿ ಅಂದರೆ ಅದು ಕರೆದಂಗೆ ನಾವು ತಿಂಡಿ ಕೊಡಲೇಬೇಕು. ಹಂಗಾಗಿ ಲೇಬರ್ ಮೇಂಟೈನ್ ಮಾಡೋ ದೆಸೆಯಿಂದ ನಮ್ಗೆ 15 ಲೀಟ್ರ್ ಒಳಗಡೆ ಹಂಗಾಗಿ ನಾವು ಮೇಂಟೈನ್ ಮಾಡ್ತಾಯಿದ್ವಿ. ನಮ್ಮಲ್ಲಿ ಬೇರೆ ಕಡೆಯಿಂದ ಹೊರಗಡೆಯಿಂದ ಯಾವೂ ತಂದಿಲ್ಲ. ಲೋಕಲ್ ಹಸುಗಳೇ 1 ಸೂಲು 2 ಸೂಲಿಂದಲೂ ಇಸ್ಕೊಂತೀವಿ ನಾವು. ಫಸ್ಟು 2-3 ಸೂಲಿಯವರೆಗೂ ಮಡಿಕೊಂತೀವಿ. 3ನೇ ಸೂಲು ಆತಿದ್ದಂಗೆ ಮಾರ್ಬಿಟ್ಟು ನೆಕ್ಸ್ಟ್ ಕನ್ಪಟ್ಟೆ ಯಾವನ್ನ ರೆಡಿ ಮಾಡ್ಕೊತೀವಿ. ಈಗ ಆಲ್ರೆಡಿ ಒಂದು 10-15 ಕರುಗಳು ನಮ್ಮವೇ ರೆಡಿ ಮಾಡ್ಕೊಂಡಿದ್ದೀವಿ. ಈ ಸತಿ ಈಗ ಒಂದು 20 ಕರಿನಾಗ 10 ಕರ ಈ ಸತಿ ರೆಡಿ ಆಗ್ತವೆ. ನೆಕ್ಸ್ಟ್ ವರ್ಷಕ್ಕೆ ಸ್ವಂತ ದನ ಆಗ್ತವೆ. 1 ವರ್ಷಕ್ಕೆಲ್ಲ ಸ್ವಂತ ದನ ಆಗುತ್ತೆ. ಕರು ಸಾಕಾಣಿಕೆ ಎಷ್ಟು ಮುಖ್ಯ ಇದೆ ಸರ್? ಕರು ಸಾಕಾಣಿಕೆ ಮುಖ್ಯ. 1 ವರ್ಷಕ್ಕೆ 1 ಕರು ಬ್ರೀಡ್ ಕರು ಹಾಕಂತು ಅಂದರೆ ಮೊದಲು ಅಂದರೆ ಏನೂ ಗೊತ್ತಿರಲಿಲ್ಲ ನಮಗೆ. ಈಗ ಏನು ಮಾಡ್ತೀವಿ, ಸೆಕ್ಷೆಟ್ 7 ಮಾಡಿಸ್ಕೊತೀವಿ. ಸೆಕ್ಷೆಟ್ 7 ಮಾಡಿಸ್ಕೊಂಡು ಈಗ ಹೆಣ್ಗರು ಹಾಕ್ಕೊಂಡು ಅವನ್ನ ನಾವು ಸಾಕ್ತಾಯಿದ್ದೀವಿ. ಮೊದಲು ಏನು ಮಾಡ್ತೀವಿ, ಹೆಣ್ಗರು ಹಾಕ್ದೆ ಅದನ್ನು ಸಾಕಿ ಕಾಲಿಕ್ಬೇಕಲ್ಲಪ್ಪ ಮಾರ್ಬಿಡು ಅಂತ ಹೇಳ್ಬಿಟ್ಟು ಮಾರ್ಬಿಡ್ತಿದ್ದು. ಈಗ ಕರು ಹೆಣ್ಗರು ಹಾಕಿದವ ಬ್ರೀಡ್ ಹಸಿನಾಗಿ ನಾವೇ ಕರುಗಳು ಮಾಡ್ಕೊತಾ ಇದ್ವಿ. 25 ಕರುಗಳು ಐತೆ. ನೆಕ್ಸ್ಟ್ ಇದಕ್ಕೆ 25 ಕರುಗಳೇ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಅಂತಲೇ ಹೆಣ್ಗರಿನ 7 ಹಾಕ್ಸಿ ಕರುಗಳು ಇಂಪ್ರೂವ್ಮೆಂಟ್ ಮಾಡ್ಕೊತಾ ಇದ್ವಿ. ಕರು ಸಾಕಾಣಿಕೆ ಮಾಡೋದಕ್ಕೆ ಎಷ್ಟು ಖರ್ಚಾಗಿದೆ ಸರ್? ಕರು ಸಾಕಾಣಿಕೆಗೆ ನಾವು ಇಲ್ಲಿ ಖರ್ಚು ಲೆಕ್ಕ ಆಗ್ತಾ ಇಲ್ಲ. ಯಾಕೆಂದ್ರೆ ಇದ್ರ ಜೊತೆಲೇ ಅದು ನಡ್ಕೊಂಡು ಹೋಗ್ತಾ ಐತೆ. ಅದೇ ನಮ್ಗೆ ಆದಾಯ. ಕರು ಏನು ಉಳ್ಕೊಂಡವ ಆದಾಯ. ಈಗ ನಮ್ಮದು ಈಗ ಹಾಲಿಂದ ಬರೋದೇನದೇ, ಗೊಬ್ಬರದ ಬರೋದೇನದೇ, ನಮ್ದು ಖರ್ಚು ವೆಚ್ಚ ಅಲ್ಲಿಗೆ ಸಮ ಆದ್ರೂ ಕರು ಫ್ರೀ ನಮಗೆ. 1 ವರ್ಷ ಈಗ ಹೈನುಗಾರಿಕೆ ಒಳಗೆ ಏಕದಮ್ ರಿಸಲ್ಟ್ ತಗೊಂಡು ನಾವು ಆದಾಯ ಮಾಡೋಕ್ಕಾಗ್ತಾ ಇಲ್ಲ. 1 ವರ್ಷ ತಾಳ್ಮೆಯಿಂದ ಕಾಯ್ದಿರೋದ್ರಿಂದ ನಮಗೆ ಹೈನುಗಾರಿಕೆ ಒಳಗೆ ರಿಸಲ್ಟ್ ಸಿಕ್ಕಿದೆ. ನಾವು ಬಿಡು ಇವತ್ತು ಬರ್ತದೆ, 15 ದಿವಸಕ್ಕೆ ಹಾಲಿನ ಬಿಲ್ ಬರ್ತದೆ, ನಾವೇನು ಬೇಕಾದ್ರೂ ಮಾಡ್ಬೋದು, 1 ಲಕ್ಷ ಬರ್ತದೆ ಬಟ್ವಾಡಿ ಇನ್ನಂಗೆ ಆಗೋಗಿರ್ತದೆ. ಆದ್ರೂ ಪ್ರಯೋಜನ ಆಗಲ್ಲ. ನಾವು ವರ್ಷಗಟ್ಟಲೆ ಕಾದರೆ ನಮ್ಗೆ ಆದಾಯ. ತಾಳ್ಮೆಯಿಂದ ಕಾಯ್ದಿರೋದ್ರಿಂದ ನಮಗೆ ಏನೋ ಇವತ್ತು ಒಂದು ಓಟ ಬೆನಿಫಿಟ್ ಐತೆ. ಅಷ್ಟು ಬಿಟ್ಟರೆ ಅದನ್ನೇ ತಗೊಂಡು ಅದರೊಳಗೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ಹಾಕ್ಕೊಂಡು ಅದಕ್ಕೆ ಹೋಗ್ತಾ ಇದ್ದೀವಿ ಹೊರತು ನಮಗೆ ಇಲ್ಲಿವರೆಗೂ ಏನೂ ಲಾಸ್ ಮಾಡ್ಕೊಂಡಿಲ್ಲ. ಕರು ಸಾಕಾಣಿಕೆ ಮಾಡಬೇಕಂದ್ರೆ ಅದಕ್ಕೆ ಇಂಥ ಫೀಡ್ ಎಲ್ಲ ಕೊಡಬೇಕಾಗುತ್ತೆ. ಕರು ಸಾಕಾಣಿಕೆಗೆ ಸರ್ ನಾವು ಕರು ಮೊದಲು ಮಾಮೂಲಿ ಕರಾಲ್ವಾ ತಿಂತ ಬಿಡುವಂಥ ಫೀಲ್ಡೇ ಕೊಡ್ತಿದ್ದು. ಈಗ ಒಂದು 6 ತಿಂಗಳು ವರ್ಷದಿಂದ ಈಚೆಗೆ ಕರುಗೇನೇ ಸಪ್ರೇಟ್ ಫೀಲ್ಡ್ ಕೊಡ್ತಾ ಇದ್ದೀವಿ. ಕರುಗಳಿಗೆ ಏನು ಫೀಡ್ ಕೊಡ್ತೀವಿ? ಕರುಗೆ ಸರ್ ಈಗ 25 ದಿವಸದಿಂದ ಹಿಡಿದು 6 ತಿಂಗಳವರೆಗೂ ಕಾಪ್ ಸ್ಟಾರ್ಟ್ರ್ ಕೊಡ್ತೀವಿ. 6 ತಿಂಗಳಾದಮೇಲೆ ಕಾಪ್ ಗ್ರೋವರ್ ಕೊಡ್ತೀವಿ. ಅದು ತುಂಬಿಂದು 7th ಅಂತವರೆಗೂ 7 ತಿಂಗಳು ಗಬ್ಬದವರೆಗೂ ಅದನ್ನೇ ಕಂಟಿನ್ಯೂ ಯೂಸ್ ಮಾಡಿರ್ತೀವಿ. ಆ 7 ತಿಂಗಳು ಮೀರಿದಾದಮೇಲೆ ಗಬ್ಬಕ್ಕೆ ಹಾಕೋದು ಅದನ್ನು ಕೊಡ್ತಾಯಿದ್ದೀವಿ. ಈ ಡೆಲಿವರಿ ಆಗೋವರೆಗೂ ಅದನ್ನು ಹಾಕೋದ್ರಿಂದ ನಮಗೆ ಇಳುವರಿ ಬರ್ತೈತೆ. ಹಸು ತಳ
ಪ್ಲಸ್ಸು ಸೆತ್ತೆ ಬೀಳೋದು, ಆರೋಗ್ಯ ಏರುಪೇರು ಏನೂ ಇಲ್ದಲೆ ಕಂಟಿನ್ಯೂಸ್ ಆಗಿ ಬರ್ತಾಯಿತ್ತು. 3 ವಾರದಿಂದ 6 ತಿಂಗಳವರೆಗೂ ಟಾಪ್ ಸ್ಟಾರ್ಟ್ರೆ. 6 ತಿಂಗಳಾದಮೇಲೆ ಗ್ರೋವರು. 6 ತಿಂಗಳಾದ್ಮೇಲೆ ಗ್ರೋವರ್ ಕೊಡ್ತೀವಿ, ಯಾವುದು ಗಬ್ಬ ಕನ್ಫರ್ಮೇಷನ್ ಆಗೋವರೆಗೂ. ಅದು ಹಾಕಿದಂಗೆನೇ ಇದು ಬೇರೆ ಬರುತ್ತೆ, ಸ್ಟ್ಯಾಂಡ್ರಿ ಫೀಲ್ಡ್ ಅಂತ ಬರುತ್ತೆ. ಇದು ಹಾಕಿದ ಮೇಲೆ ನಮಗೆ ಇಂಪ್ರೂವ್ಮೆಂಟು, ಅದು ತುಂಬ ನಸಾವಾಗಲಿ, ಗಬ್ಬದ್ದು ಚೆನ್ನಾಗಾಗೋದಾಗಲಿ, ಸೆತ್ತೆ ಬೀಳೋದಾಗಲಿ, ಕರು ಹಾಕೋವರೆಗೂ ನಮಗೆ ಇದು ಫೈನ್ ಐತೆ. ಅದು ಹಾಕಿದ ಮೇಲೆ ನಮ್ಮದು ಸೆತ್ತೆ ಬೀಳೋದು ಇಲ್ಲಿವರೆಗೂ ಏನೂ ಪ್ರಾಬ್ಲಮ್ ಆಗಿಲ್ಲ. ನೀವು ಮುಂಚೆ ನಾರ್ಮಲ್ ಫೀಡ್ ಕೊಡ್ತಿದ್ರಲ್ಲ ಹಾಂ, ಕರುಗಳಿಗೆ, ಅವಾಗ ಏನಾದ್ರು ಸಮಸ್ಯೆ ಆಗ್ತಿದೆ? ಸಮಸ್ಯೆ ಅಂದರೆ ಕರುಗಳೇ ಮಡಗಿರಲ್ಲ ಸರ್, ಕರುಗಳೇ ಕೊಟ್ಬಿಡ್ತಿದ್ದು. 6 ತಿಂಗಳೆಲ್ಲ ವರ್ಷ ಸಾಕಿರೋ ಅಷ್ಟೇ, ಹಿಂಗಿದು ಹಂಗೆ ಇರ್ತಿದ್ದು ಅಷ್ಟೇ. ಫೀಲ್ಡ್ ತಿನ್ನವು, ಕರುಗಳು ಬೆಳ್ಕೊಳವು ಅಷ್ಟೇ. ಡೆವಲಪ್ಮೆಂಟ್ ಇರಲಿಲ್ಲ. ಡೆವಲಪ್ಮೆಂಟ್ ಆಗಲಿ, ಅವು ಕರು ಶೈನಿಂಗ್ ಆಗಲಿ ಏನಿಲ್ಲ. ಇದು ಗೋದ್ರೇಜ್ ಫೀಲ್ಡ್ ಕೊಟ್ಟ ಮೇಲೆ ನಾವು ಕರುಗಳು ಸಾಕಬೇಕು, ಕರು ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು, ಕರು ಬೆಳೆಸ್ಕೊಬೇಕು ಅಂತ ಗೋದ್ರೇಜ್ ಫೀಲ್ಡ್ ಕೊಟ್ಟ ಮೇಲೆ ಆ ಕರುಗಳಿಗೆ ಹಂತವಾಗಿ ಕೊಟ್ಟಾದಮೇಲೆ ಕರುಗಳು ಇಂಪ್ರೂವ್ಮೆಂಟ್ ಇರೋದು. ಅವಾಗಿಂದನೇ ಕರುಗಳು ನಾವು ಇದು ಮಾಡ್ಕೊಂಡಿರೋದು. ನಾವು ಮೊದಲೇನು ಮಾಡ್ತಿದ್ದೋ ಅಂದರೆ ಕರುಗಳಿಗೆಲ್ಲ ಜಾಸ್ತಿ ದುಡ್ಡಿಂದು ಗೋದ್ರೇಜ್ ಹಾಕೋದು ಬೇಡ, ಯಾಕೆ ಅಷ್ಟೊಂದು ಕರುಗಳಿಗೆ ಯಾವ ಹಾಕಿರು ಬೆಳ್ಕೊಂತವೆ ಅಂತ ಬೆಳೆಸ್ತಾಯಿತ್ತು. ಆದರೆ ಅದನ್ನು 2 ವರ್ಷ ಹಾಕೋದು, ಇದು 1 ವರ್ಷ ಹಾಕಿರು ಸಾಕು, ಬೆಳವಣಿಗೆ ಬರುತ್ತೆ. ಹಂಗಾಗಿ ಈಗ 25 ಕರು ರೆಡಿ ಆಗಿವೆ. 25 ಕರಿಗೂ ಅದನ್ನೇ ಹಾಕ್ತಾ ಇರೋದು ನಾವು. ಸೊ ಈಗ ಹಲವಾರು ರೈತರು ಕರು ಸಾಕಾಣಿಕೆ ಮಾಡ್ತಾ ಇರ್ತಾರೆ, ಹಾಂ, ಅವ್ರು ಮಾಮೂಲಿ ಫೀಡ್ ಯೂಸ್ ಮಾಡ್ತಾ ಇರ್ತಾರೆ, ಹಸುಗಳಿಗೆ ಏನು ಕೊಡ್ತಾರೆ ಅವರು, ಹಾಂ. ಅವ್ರು ಯಾಕೆ ಇದಕ್ಕೆ ಬದಲಾಗಬೇಕು? ಅವ್ರು ಯಾಕೆ ಬದಲಾಗೋದು ಅಂದರೆ ಗೊತ್ತಿಲ್ಲ ಸರ್, ಯಾರಿಗೂ ಗೊತ್ತಿಲ್ಲದಲೇ ಇದನ್ನು ಕರು ಮಾಮೂಲಿ ಫೀಲ್ಡ್ ಕೊಡ್ತಾವ್ರೆ. ಸಾಕಬೇಕು, ಕರು ಹುಟ್ಟೈತೆ ಒಂದು ಮನೆಗೆ ಸಾಕಬೇಕು, ಸಾಕ್ಕೊಂಡು ಹೋಗ್ತಾವ್ರೆ ಅಷ್ಟೇ, 1-2 ಇರೋ ಅಂಥದ್ದು. ನಮ್ಮ ಫಾರ್ಮರ್ಸ್ಗಳು ಏನು ಮಾಡ್ತಾರೆ, ಕರು ಹುಟ್ಟಿದ್ರೆ ಹಾಲಿಕ್ಬೇಕು ಅಂತ ಹೇಳ್ಬಿಟ್ಟು ಫೀಲ್ಡ್ ಕೊಡಬೇಕು, ಖರ್ಚು ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಕರುಗಳು ಮಾರ್ಕೊಂತಾವ್ರೆ. ಹಂಗಾಗಿ ಕರು ಸಾಕಾಣಿಕೆ ಇನ್ಲೀಟ್ ಉಳಿದದೆ. ಏಕೆಂದರೆ ಕರು ಸಾಕಾಣಿಕೆ ನಾವು ಮಾಡೋದ್ರಿಂದ 1 ವರ್ಷಕ್ಕೆ ಕರು ನಮ್ಮ ಹಸಿನ ಜೊತೆಲೇ ಬೆಳ್ಕೊಂಡಿರ್ತದೆ. ಅದು ನಮಗೆ ಫ್ರೀ ಉಳ್ಕೊಂಡಂಗೆ ಆಗ್ತದೆ, ಕರು ಉಳ್ಕೊಳೋದು. ಅದೇ ನಮ್ಗೆ ಆದಾಯ. ಕರು ಒಂದು ವರ್ಷಕ್ಕೆ 1 ಕರ ಫ್ರೀಯಾಗಿ ಉಳ್ಕೊಂತು ಅಂದರೆ 1 ಲಕ್ಷ ದುಡ್ಡು ವಾಪಸ್ ಬಂದಂಗೆ. ಅಲ್ಲಿನವರೆಗೂ ಅದೇ ಆದಾಯ ಆಗಿರ್ತದೆ. ಇನ್ನೆಷ್ಟು ವರ್ಷಕ್ಕೆ ಅದೇ ನಮಗೆ ಒಂದು ಹಸು ಆಗಿರ್ತದೆ. ಹಂಗಾಗಿ ಕರುಗಳು ಸಾಕಾಣಿಕೆ ಮಾಡಲೇಬೇಕು ಅಂತ ಈ ಕರುಗಳು ಸಾಕಾಣಿಕೆ ಮಾಡ್ತಾ ಇರೋದು. ಈಗ 2 ವರ್ಷ ಸಾಕಾಣಿಕೆ ಮಾಡಿ ಮಾರಿದ್ರೆ ನಿಮಗೆ ಒಳ್ಳೆ ಲಾಭ ಇರುತ್ತೆ. ಈಗ 1 ವರ್ಷದಿಂದಲೂ ಮಾಡಿದ್ದೀವಿ. 1 ವರ್ಷದಿಂದ ಈಗ 25 ಕರು ಬೆಳೆಸ್ಕೊಂಡಿದ್ದೀವಿ. ಇನ್ನೊಂದು ವರ್ಷಕ್ಕೆಲ್ಲ 25 ಹಸು ಆಗಿರ್ತದೆ. 25 ಹಸು ನಮ್ಮ ಸ್ವಂತ ಆದಂಗೆ ಆಯಿತು. 2 ವರ್ಷದಿಂದ 3 ವರ್ಷದಷ್ಟೊತ್ತಿಗೆ ಹೈನುಗಾರಿಕೆ ನಮಗೆ ಏನು ಹಸುಗಳಿರ್ತವೆ ಫ್ರೀ ಇರುತ್ತೆ. 3ನೇ ವರ್ಷದಿಂದ ಆಚೆಗೆ ನಮ್ಮವೇ ಹಸುಗಳಿರ್ತವೆ. ಅದರಿಂದನೇ ಲ್ಯಾಟೇಸ್ನ ಅದಕ್ಕೆ ಮುಂದಕ್ಕೆ ಬೆಳ್ಕೊಂಡು ಹೋಗ್ತಾ ಇರ್ತದೆ. ಏಕ್ದಮ್ ನಾವು ಈಗ ಇದು ಮಾಡಬೇಕು ಅಂತ ಹೋದರೆ ಏನೂ ಆದಾಯ ಕಾಣೋಕ್ಕಾಗಲ್ಲ. ಕರು ಸಾಕಾಣಿಕೆ ಮಾಡಿ 2 ವರ್ಷ ಸಾಕಿ ಅದು ಮಾರಾಟ ಮಾಡಿದರೆ ಕರಿಗೆ ವ್ಯಾಲ್ಯೂ. ನಾವು ಕರು ಕೊಡ್ತಾಯಿದ್ದೀವಿ. ಈಗ 6 ತಿಂಗಳು ಕರುನೇ ಈಗ ಮೊನ್ನೆ 55 ಸಾವಿರಕ್ಕೆ ಕೊಟ್ಟಿದ್ದೀನಿ. ಸರ್, ಈಗ ಸಾಮಾನ್ಯವಾಗಿ ರೈತರೆಲ್ಲ ಫೀಡ್ ಎಲ್ಲ ಒಂದೇ ಅನ್ಕೋತಾರೆ. ಹಾಂ ಸರ್, ನೋಡೋಕೆ ಒಂದೇ ಥರ ಇರ್ತದೆ, ಅದರೊಳಗೆ ಅಂಶಗಳೇ ಬೇರೆ ಇರ್ತದೆ. ಈ ಕರು ಫೀಲ್ಡ್ ತಿಂದರೆ ಶೈನಿಂಗೇ ಬೇರೆ, ಆ ಮಾಮೂಲಿ ಫೀಲ್ಡ್ ತಿಂದರೆ ಬೆಳವಣಿಗೆನೇ ಬೇರೆ. ಇದು 6 ತಿಂಗಳು ಕರು 3 ತಿಂಗಳಿಗೆ ಬೆಳವಣಿಗೆ ಬರುತ್ತೆ ಈ ಫೀಲ್ಡಿಂದ. ಈ ಫೀಲ್ಡ್ ಒಳಗಿರೋ ಅಂಶ ಬೇರೆ ಇರ್ತದೆ. ಮಿನರಲ್ ಮಿಕ್ಸ್ಚರು ಇದು ಎಲ್ಲ ಇದರೊಳಗೆ ಬರೋದ್ರಿಂದ ಕರುಗಳಿಗೆ ಏನೂ ಅವಶ್ಯಕತೆ ಇರಲ್ಲ. ಇದೊಂದು ಫೀಲ್ಡ್ ಒಂದು ಕೊಟ್ಟರೆ ಸಾಕು, ಫೀಲ್ಡಿಂದನೇ ಬೆಳವಣಿಗೆ ಆಗ್ತಾ ಇರೋದು ಕರುಗಳು. ಸರ್, ನಾವು ಫಸ್ಟು ಲಕ್ಷನೇ ಕೊಟ್ಟು ತಂದು ಹಸುಗಳು, ಲಕ್ಷನೇ ಕೊಟ್ಟು ತಂದ್ರೂ ಅದು ನಮ್ಮ ಲೋಕಲ್ ಇದಕ್ಕೆ ಕರೆಯೋದಷ್ಟೇ ಹಾಲು. ಅಲ್ಲಿ ತರಬೇಕಾದ್ರೆ 25 ಲೀಟ್ರು 30 ಲೀಟ್ರು 40 ಲೀಟ್ರ್ ಕರೀತದೆ ಅಂತ ಹೇಳ್ತಿದ್ರು. ನಾವು ಇಲ್ಲಿ ಬಂದರೆ ಅದೇ 10 ಲೀಟ್ರ್ 15 ಲೀಟ್ರ್ ಹಾಲೇನೇನೆ. ಅದನ್ನೇ ನಾವು ಇಲ್ಲಿ ನಮ್ಮ ಲೋಕಲ್ ಹಸುಗಳಿಗೇನೆ ಹುಟ್ಟಿರೋ ಅಂತ ನೋಡಿ ತಂದಾಗ ನಮಗೆ ಬರ್ತಾ ಇರೋದು ಅದೇ ಇಳುವರಿನೇ. ನಮ್ದು 20 ಕರೀತದೆ 40 ಕರೀತದೆ ಅಂತ ಕೊಡಬೇಕಾದ್ರೆ ಹೇಳ್ತಾರೆ. ಇಲ್ಲಿ ತಂದು ಕರಿಬೇಕಾದ್ರೆ ಅದು 10 ಲೀಟ್ರ್ 15 ಲೀಟ್ರ್ ಕರೆಯೋದು. ಅದೇ ಬದಲಿಗೆ 1 ಲಕ್ಷ 4 ಲಕ್ಷ 5 ಲಕ್ಷ ಕೊಟ್ಟು ತರಿಸಿ ಇದು ಮಾಡ್ಕೊಳೋ ಬದಲು ಇಲ್ಲೇ ನಮ್ಮದ್ರಾಗೆ ಯಾಕೆ ಕರಿಬಾರ್ದು? 1 ಕಟ್ಕೊಳೋದಕ್ಕೆ 2 ಕಟ್ಕೊಂಡಿರ್ತೀವಿ. ಅದೇ 10 ಲೀಟ್ರ್ ಕರೆದು 20 ಲೀಟ್ರ್ ಆಯಿತು. 4 ಲಕ್ಷ ಕೊಡಬೇಕು ಅಂತ ಅಂದರೆ ಈಗ 2 ಲಕ್ಷಕ್ಕಾಗುತ್ತೆ. ಹಂಗಾಗುತ್ತೆ. ನಮಗೆ ಇಲ್ಲಿ ನಾವು ತಂದಿರೋದ್ರಿಂದ ಇವತ್ತು ನಮ್ಮ ಲೋಕಲ್ ಬಿಡಿಂದ ನಮ್ಗೆ ಯಾವತ್ತೇ ರಿಟರ್ನ್ ಕೊಟ್ಟರು ನಮ್ಗೆ ರಿಟರ್ನ್ ವಾಪಸ್ ಬರ್ತದೆ, ಮಾರಾಟ ಮಾಡ್ಕೊಬೋದು. ಅದೇ 4 ಲಕ್ಷ ಕೊಟ್ಟರೆ ಈಗ ತಂದು ಮಾರಬೇಕು ಅಂದರೆ 2 ಲಕ್ಷನೇ. ಗೋದ್ರೇಜ್ ಫೀಡ್ ಯೂಸ್ ಮಾಡ್ತಿರೋದ್ರಿಂದ ಹಾಲಿನ ಇಳುವರಿ, ಬಾಡಿ ಶೈನಿಂಗು, ಬಾಡಿ ಗ್ರೋತ್ ಎಲ್ಲ ಚೆನ್ನಾಗಿ ಸೂಪರ್ ಐತೆ ಸರ್. ಬಾಡಿ ಶೈನಿಂಗು, ಬಾಡಿ ಗ್ರೋತೂ ಸರಿಯಾಗೈತೆ, ಇಳುವರಿ ಐತೆ. ಇಳುವರಿ ಇದಕ್ಕಿಂತ ನಮಗೆ ಫ್ಯಾಟು SNF ಇಂಪ್ರೂವ್ಮೆಂಟ್ ಆಗೈತೆ. ಫ್ಯಾಟು SNF ನಮ್ಗೆ ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ ನಮಗೆ ದನಿಗೆ ಈಗ ರೈಟು ಸಿಗ್ತಾಯಿದೆ. ಕಂಪಲ್ಸರಿ ಈಗ ಮಾಮೂಲಿ ಫೀಲ್ಡ್ ಹಾಕಿದ್ರೆ SNF ಇಲ್ಲ, ಫ್ಯಾಟ್ ಇಲ್ಲ. ಅದೇ 30 ರೂಪಾಯಿನೇ 32 ರೂಪಾಯಿನೇ ಗೌರ್ಮೆಂಟ್ ಏರಿಯಾ ರೈಟ್ ಇರೋದು. ಈಗ ಫ್ಯಾಟ್ ಮೇಲೆ ಕೊಡೋದ್ರಿಂದ ನಮಗೆ ಈ ಫೀಲ್ಡ್ ಹಾಕೋದ್ರಿಂದ ನಮಗೆ ಫ್ಯಾಟು SNF ಇಂಪ್ರೂವ್ಮೆಂಟ್ ಐತೆ. ಅಂಗಡಿಗಳಲ್ಲಿ ಕೊಡ್ತಾವ್ರೆ, ಫ್ಯಾಕ್ಟ್ರಿಗಳಲ್ಲಿ ಸಿಗ್ತಾಯಿದೆ, ಅಲ್ಲಿಗೆ ಕಳಿಸ್ತಾ ಇದ್ದೀವಿ. ನೇರವಾಗಿ ಅಲ್ಲಿಂದಲೇ ಕೊಡಿಸ್ತಾವ್ರೆ.